ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದನ್ನು ತಿಳಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ಜೀವಿತದಲ್ಲಿ ಅನೇಕ ಜನಗಳು ನಮಗೆ ಶುಭಗಳು ಆಗಬೇಕು, ಒಳ್ಳೆಯದಾಗಬೇಕು ಅಂತ ಅನೇಕ ರೀತಿಯಿಂದ ಎಲ್ಲೆಲ್ಲೋ ಹೋಗಿ ಪ್ರಯಾಸಗಳನ್ನು ಪಟ್ಟು ಅವರು ಕೆಲಸವನ್ನು ಮಾಡಬರಾಗಿದ್ದಾರೆ ನೋಡ್ತಾರೆ. ಇವತ್ತಿನ ಒಂದು ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆಯಲ್ಲಿ 84ನೇ ಅಧ್ಯಾಯ 11ನೇ ವಚನದಲ್ಲಿ ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾಗಿದ್ದಾಗ, ದೇವರ ಅನ್ಯೋನ್ಯತೆಯಲ್ಲಿದ್ದಾಗ, ದೇವರ ಭಯದಲ್ಲಿ ಇದ್ದಾಗ ದೇವರು ನಮಗೆ ಆತನು ಶುಭವನ್ನು ಅನುಗ್ರಹಿಸುವನಾಗಿದ್ದನ್ನು ನೋಡ್ತೇವೆ. ನಾವು ನೋಡುವಾಗ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ದಾನಿಯೇಲನ ಬಗ್ಗೆ ನೋಡಿದಾಗ ದಾನಿಯೇಲನು ಮಂತ್ರಿಯಾಗಿದ್ದನು. ಅನೇಕ ಜನರು ಅವನ ವಿರುದ್ಧ ಹೊಟ್ಟೆ ಕಿಚ್ಚುಪಟ್ಟು ಅವನಿಗೆ ಅಧಿಕಾರದಿಂದ ತಳ್ಳಬೇಕೆಂದು ಅವರು ಅನೇಕ ಪ್ರಯಾಸಗಳು ಪಟ್ಟಿದ್ದರು. ಆದರೂ ಸಹ ಆತನಿಗೆ ತೆಗಿಲಿಕ್ಕಾಗಲಿ. ಯಾಕಂದರೆ ಆತನು ನೀತಿವಂತನಾಗಿಯೂ ಭಯಭಕ್ತಿಗಳು ದೇವರ ಸನ್ನಿಧಾನದಲ್ಲಿ ಆತನು ಕೆಲಸ ಮಾಡಿ ಆತನು ಒಂದು ತಪ್ಪು ಇಲ್ಲದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಆತನು ರಾಜ್ಯವಾಳಿದ ನೋಡಿದ. ಅದೇ ಪ್ರಕಾರ ನೋಡುವಾಗ ಅಬ್ರಹಾಮನ ಬಗ್ಗೆ ಸಹ ಅಬ್ರಹಾಮನು ನೀತಿವಂತನಾಗಿದ್ದನು, ಭಯಭಕ್ತಿಯುಳ್ಳವನಾಗಿದ್ದನು ಅಂತ ನೋಡ್ತೇವೆ. ಆತನಿಗೆ ಸಹ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡಿದ್ದಾನೆ, ಆತನಿಗೆ ಶುಭವನ್ನು ಅನುಗ್ರಹಿಸಿದ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಮಗೂ ಸಹ ನಿಮಗೂ ಸಹ ಶುಭವು ಬರಬೇಕಾದರೆ ನಾವು ದಾನಿಯೇಲನ ಹಾಗೆ ಅಬ್ರಹಾಮನ ಹಾಗೆ ಲೋಕದಲ್ಲಿ ನಾವು ಜೀವಿಸಬೇಕು. ನಾವು ಜೀವಿಸಬೇಕಂದ್ರೆ ನಾವು ಮಾಡುವಂಥ ಒಂದು ಪ್ರತಿಯೊಂದು ಕೆಲಸಗಳಲ್ಲಿ, ನಮ್ಮ ಬಿಸ್ನೆಸ್ಗಳಲ್ಲಾಗಲಿ, ನಮ್ಮ ಸೇವೆಗಳಲ್ಲಾಗಲಿ, ನಾವು ಮಾಡುವಂಥ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಇರಲಿ, ನಾವು ನೀತಿವಂತರಾಗಿ ಅಲ್ಲಿ ಕೆಲಸ ಮಾಡಿದಾಗ ದೇವರು ನಮಗೆ ಶುಭವನ್ನು ಕೋರೋನಾಗಿದ್ದಾನೆ. ಶುಭವನ್ನು ನಡೆಸಿ ನಮ್ಮನ್ನು ಬಲವನ್ನು ಈ ಲೋಕದಲ್ಲಿ ನಡೆಸುವನಾಗಿದ್ದಾನೆ. ಬಲವನ್ನು ಕೊಟ್ಟು ಆತನು ಎಲ್ಲ ರೀತಿಯಲ್ಲೂ ನಿಮಗೆ ಆಶೀರ್ವಾದ ಮಾಡೋನಾಗಿದ್ದಾನೆ ಅಂತ ನೋಡ್ತೇವೆ. ಇವತ್ತಿನ ಒಂದು ಜೀವಿತದಲ್ಲಿ ದೇವರ ಮಕ್ಕಳೇ, ನಿಮ್ಮನ್ನು ನೀವು ದೇವರ ಸನ್ನಿಧಿಯಲ್ಲಿ ಬಂದು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನೀವು ನಿಜವಾಗಿಯೂ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಕೆಲಸ ಇರಲಿ, ನೀವು ಆತನ ಸನ್ನಿಧಾನದಲ್ಲಿ ನಿಜವಾಗಿ ನೀತಿವಂತರಾಗಿ ಆ ಕೆಲಸಗಳನ್ನು ನಡೆಸ್ಕೊಂಡು ಹೋಗಾಗ ಆ ಕೆಲಸಗಳು ದೇವರು ನಿಮಗೆ ಶುಭವನ್ನು ಅನುಗ್ರಹಿಸುವುದು ಕೊಟ್ಟು ನಿಮಗೆ ಉನ್ನತ ಸ್ಥಾನ ತರುವನಾಗಿರೋದು. ಯಾವ ಥರ ದಾನಿಯೇಲನನ್ನು ದೇವರು ಉನ್ನತ ಸ್ಥಾನ ತಂದನು, ಯಾವ ಥರ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದನು, ಇವತ್ತಿನ ಒಂದು ಜೀವಿತದಲ್ಲಿ ನಿಮ್ಗೆ ದೇವರು ಆಶೀರ್ವಾದ ಮಾಡಿ ನಿಮ್ಮನ್ನು ಲೋಕದಲ್ಲಿ ಶುಭವನ್ನು ಹಾರೈಸುವನಾಗಿದ್ದನ್ನು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯಗಳು ದೇವರು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ, ಸದ್ಭಕ್ತರಿಗೆ ದೇವರು ಶುಭವನ್ನು ಅನುಗ್ರಹಿಸುವನಾಗಿದೆ ಅಂತ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾವ ಥರ ದಾನಿಯೇಲನಿಗೆ ನೀನು ಆಶೀರ್ವಾದ ಮಾಡಿದಿ, ಯಾವ ಥರ ಅಬ್ರಹಾಮನಿಗೆ ಆಶೀರ್ವಾದ ಮಾಡಿ ಇವತ್ತಿನ ಒಂದು ಜೀವಿತದಲ್ಲಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಗಳಾಗಲಿ, ಬಿಸ್ನೆಸ್ಗಳಾಗಲಿ, ಸೇವೆ ಆಗಲಿ ಒಳ್ಳೆ ನೀತಿವಂತರಾಗಿ ಜೀವಿಸಿದಾಗ ದೇವರೇ ನೀನು ಶುಭವನ್ನು ಕೊಡುವಂತನಾಗಿದೆ. ಹೌದಪ್ಪ, ಇವತ್ತಿನ ಒಂದು ದಿವಸದ ಯಾರ್ಯಾರು ಈ ಜೀವಿತ ಇಲ್ಲವೋ ಅವರು ಈ ಜೀವಿತದಲ್ಲಿ ಜೀವಿಸಿ ನೀತಿವಂತರ ಜೀವಿತ ಜೀವಿಸಿದಾಗ ನೀನು 100ರಷ್ಟು ಅವರಿಗೆ ಆಶೀರ್ವಾದ ಮಾಡಿ ಶುಭವನ್ನು ಅನುಗ್ರಹಿಸುವನಾಗಿದೆ ಅಂತ ನೋಡ್ತೇವೆ. ಹೌದಪ್ಪ ತಂದೆ, ಆದೇವೆ ಕೇಳಿದಂಥ ಪ್ರತಿಯೊಂದು ಆತ್ಮಗ ತಿರುಗಿಸಿ ನಿನ್ನ ಕಡೆ ತಿರುಗಿಸಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾನೆ ತಂದೆ. ಆಮೇನ್.